ಒಂದು ದಿವಸ ಬೆಂಗಳೂರಿನ ಒಂದು ಸುಂದರ ಮನೆಯಲ್ಲಿ ಲಕ್ಷ್ಮಿ ಮತ್ತು ಶರತ್ ಅವರು ತಮ್ಮ ಲಿವಿಂಗ್ ರೂಮಿನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಮನೆಯ ಎಲ್ಲಾ ಸದಸ್ಯರು ಕೆಲಸದಿಂದ ಹೊರಹೊಮ್ಮಲು ಈ ಸಮಯದಲ್ಲಿ ಅವರು ಒಂದೊಂದು ವಿಚಾರಗಳನ್ನು ಹಂಚಿಕೊಂಡು ಅವುಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಲಕ್ಷ್ಮಿ: ಅಣ್ಣ, ನನಗೆ ಒಂದು ಪ್ರಶ್ನೆ ಇದೆ. ನೀವು ಎಂದಾದರೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಹುಡುಕಲು ಯತ್ನಿಸಿದ್ದೀರಾ? ಶರತ್: ಹೌದು ಅಕ್ಕ, ನಾನು ಎಂದೂ ಜೀವನದಲ್ಲಿ ಸಂತೋಷವನ್ನು ಹುಡುಕುತ್ತೇನೆ. ಆದರೆ ನಾನು ಗಮನಿಸಿದ್ದೇನೆ, ಸಂತೋಷವು ಯಾವಾಗಲೂ ನಮ್ಮ ಕೈಯಲ್ಲೇ ಇರುವುದಿಲ್ಲ. ಕೆಲವೊಮ್ಮೆ ಅದು ಸಣ್ಣ ಅಂಶಗಳಿಂದ ಬರುತ್ತದೆ. ಲಕ್ಷ್ಮಿ: ನೀವು ಹೇಳಿದಂತೆ ಅಣ್ಣ, ನನಗೆ ಕೂಡ ಹಾಗೆ ಅನಿಸುತ್ತದೆ. ಹತ್ತಿರದ ವ್ಯಕ್ತಿಗಳು, ನಾವು ಇಷ್ಟಪಟ್ಟ ಹವಾಮಾನ, ಅಲ್ಲಿಯ ಪರಿಸರ, ಇವುಗಳು ನಮಗೆ ಸಂತೋಷ ನೀಡುತ್ತವೆ. ಆದರೆ ನಾವು ಪ್ರತಿದಿನವೂ ಇದು ನಾನು ಹುಡುಕಿದ ಸಂಭ್ರಮವೇ ಎಂಬುದನ್ನು ಕೊಂಡು ತೋಚುತ್ತೇನೆ. ಶರತ್: ನೀವು ಹೇಳಿದ ಮಾತು ನಿಜವಾಗಿದೆ ಲಕ್ಷ್ಮಿ. ಸಂತೋಷವನ್ನು ಹುಡುಕುವುದು ಒಂದು ನಿರಂತರ ಪ್ರಯತ್ನವಾಗುತ್ತದೆ. ಆದರೆ ಕೆಲವು ಸಮಯದಲ್ಲಿ ನಾವು ಸಂತೋಷವನ್ನು ಸಿಗುತ್ತದೆ ಎಂದು ನಾವು ಭಾವಿಸಿದಾಗ ಅದು ಹಾರಿ ಹೋಗುತ್ತದೆ. ಲಕ್ಷ್ಮಿ: ಆದುದರಿಂದ ನಿಜವಾದ ಸಂತೋಷವು ಪ್ರೀತಿ ಮತ್ತು ಸಮರಸತೆಯಿಂದ ಆಗುತ್ತದೆ ಎಂದು ನನಗೆ ತೋಚುತ್ತಿದೆ. ನಾನು ಇದನ್ನು ನನಸು ಮಾಡಲು ನಮ್ಮ ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಲು ಯೋಚಿಸುತ್ತಿದ್ದೇನೆ. ಶರತ್: ನೀವು ಸರಿಯಾಗಿ ಹೇಳಿದ್ದೀಯಾ. ನಾನು ಕೂಡ ಇದರ ಬಗ್ಗೆ ಯೋಚಿಸಿದ್ದೇನೆ. ಈ ಸಮಯದಲ್ಲಿ ನಾವು ಕೈ ಹಿಡಿದು ಒಟ್ಟಾಗಿ ಮಾಡುವ ಕೆಲಸಗಳಿಂದ ನಾವು ಸಹೋದರರಾಗಿ ಕುಟುಂಬವಾಗಿ ಬಲಪಡಬಹುದು. ಲಕ್ಷ್ಮಿ: ಹೌದು, ನಾವು ಈ ಹೂವಿನ ತಂಪಾದ ಬೀರುವುದರಂತೆ ಒಂದನ್ನು ಮತ್ತೊಂದು ಬೆಳೆಸಿದರೆ ನಮಗೆ ಕಷ್ಟ ಸಮಯದಲ್ಲಿ ಸಹಾಯ ಮಾಡುವ ಸಾಮರ್ಥ್ಯವಿರುತ್ತದೆ. ಶರತ್: ನಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಬೆಳೆಸುವುದು ನಮ್ಮ ಸಣ್ಣ ಪ್ರಯತ್ನಗಳಿಂದ ಆರಂಭವಾಗಬಹುದು. ನಾವು ಕೇವಲ ಸಂತೋಷವನ್ನು ಮಾತ್ರ ಹಂಚುವುದಿಲ್ಲ, ಆದರೆ ಕಷ್ಟಗಳನ್ನು ಕೂಡ ಹಂಚಿಕೊಳ್ಳುತ್ತೇವೆ. ಲಕ್ಷ್ಮಿ: ಹೌದು ಅಣ್ಣ, ನಾನು ಸರಿ ಹೇಳಿದ್ದೇನೆ. ನಾವು ಒಟ್ಟಾಗಿ ಇದ್ದಾಗ ನಾವು ಹಿಂತೆಗೆದುಕೊಳ್ಳಲು ಮತ್ತು ಹೊಸ ಆಶೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ. ಶರತ್: ನಾನು ಈ ವಿಷಯದ ಬಗ್ಗೆ ಮತ್ತಷ್ಟು ಆಲೋಚಿಸಿ ನಮಗೆ ನವೀನ ಮಾರ್ಗವನ್ನು ಹುಡುಕಲು ಸಾಧ್ಯವಾದರೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ. ಲಕ್ಷ್ಮಿ: ನೋಡು ಅಣ್ಣ, ನಾವು ಹಾರ್ಡ್ ಡೇಗಳು ಮತ್ತು ಸುಂದರ ಸಮಯಗಳನ್ನು ಹಂಚಿಕೊಂಡು ಒಂದು ದಿನ ಆ ಸಮಯದ ಪ್ರೀತಿ ಮತ್ತು ಭಾವನೆಗಳನ್ನು ಕಾಪಾಡಿದರೆ ನಾವು ಜೀವನವನ್ನು ಪರಿಪೂರ್ಣವಾಗಿ ಅನುಭವಿಸಬಹುದು. ಶರತ್: ಹೌದು, ನಾವು ನವೀನ ದಾರಿ ಮತ್ತು ಗುರುತುಗಳನ್ನು ಕಂಡುಹಿಡಿದು ಬಹುಮಾನವಾಗಿ ನೆನೆಸುವಂತಹ ಸಮಯಗಳನ್ನು ಎದುರಿಸಬಹುದು. ಈ ಸಂಭಾಷಣೆಯಲ್ಲಿಯೇ ಶರತ್ ಮತ್ತು ಲಕ್ಷ್ಮಿ ತಮ್ಮ ಜೀವನದ ಕುರಿತು ಆಲೋಚಿಸಿ ಸಂತೋಷ ಮತ್ತು ಪ್ರೀತಿಯನ್ನು ಹೇಗೆ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕೆಂದು ಬೋಧಿಸಿದರು. ಅವರ ಮಾತುಗಳಿಂದ ಅವರು ತಮ್ಮ ಕುಟುಂಬವನ್ನು ಮತ್ತಷ್ಟು ಹತ್ತಿರವಾಗಿ ಪ್ರೀತಿಯಿಂದ ಕಳೆಯಲು ನಿರ್ಧರಿಸಿದರು.